ನಮಸ್ಕಾರದರೆ ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ಇವತ್ತು ನಾನಿಲ್ಲಿ ಬಂದಿರೋ ವಿಷಯ ಏನಂತಂದ್ರೆ, ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಬಹಳ ವರ್ಷಗಳಿಂದ ಕಾಯ್ತಾ ಇದ್ವಿ ಈ ಟ್ರೈಲರ್‌ಗೆ. ಟಾಕ್ಸಿಕ್, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಟಾಕ್ಸಿಕ್ ರಿಲೀಸ್ ಆಗಿದೆ. ಆ ಟಾಕ್ಸಿಕ್ ಟ್ರೈಲರ್ ರಿಯಾಕ್ಷನ್ ಮಾಡೋಣ. ಟ್ರೈಲರ್ ರಿಯಾಕ್ಷನ್ ಮಾಡೋದಕ್ಕೂ ಮುಂಚೆ ನೀವೆಲ್ಲ ಏನ್ ಮಾಡ್ಬೇಕು? ನನ್ನ ಚಾನಲ್‌ನ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡ್ಬೇಕು. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಅಂತಿದ್ದು ಇಷ್ಟವಾದ ಕಮೆಂಟ್ ನ ಬರ್ದಿರ್ಬೇಕು. ಅಷ್ಟೆಲ್ಲ ಮಾಡೋದಕ್ಕೂ ಮುಂಚೆ ಗುರುಗಳೇ ಇಂಟ್ರಾಕ್ಟ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಇದು ರಾಮಾಯಣದಲ್ಲ ನೋಡಿದೆ. ರಾಮಾಯಣದ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ರಾಮಾಯಣ. ಲಯನ್ಸ್ ಗೇಟ್ ಅನ್ನೋದು ಅಮೆರಿಕನ್ ಫಿಲಂ ಪ್ರೊಡಕ್ಷನ್, ಹಂಗೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಕೂಡ ಹೌದು. ಅದೇ ಅಮೆರಿಕದಲ್ಲಿ ಅವ್ರ ಜೊತೆ ಕಂಬೈನ್ ಮಾಡಿದಾರಂತೆ ಇನ್ ಅಸೋಸಿಯೇಟೆಡ್ ವಿತ್ ಲಯನ್ಸ್ ಗೇಟ್. ಯಶ್, ರಾಕಿಂಗ್ ಸ್ಟಾರ್ ಯಶ್ ಇದರಲ್ಲಿ ಟಾಕ್ಸಿಕ್ ಅಲ್ಲಿ ಮೈನ್ ಲೀಡ್ ಹೀರೋ ಆಗಿ ಕಾಣಿಸ್ಕೊಂತಿದ್ದಾರೆ. ದೆನ್ ಯಶ್ ಅವ್ರು ಕೂಡ ಈ ಕಥೆನ ಡೈರೆಕ್ಟರ್ ಜೊತೆ ಕುತ್ಕೊಂಡು ಬರ್ದಿದ್ದಾರೆ. ಗ್ಯಾಂಗ್ಸ್ಟಾರ್ ಸರ್ಕಸ್ ಹುಡುಗ. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು. ಅದ್ವಿನಿ, ಕೀರಾ ಅದ್ವಿನಿ ಇವ್ರನ್ನ ನಾನು ವಾರ್ 2 ಅಲ್ಲಿ ನೋಡಿದ್ದೆ. ಲಾಸ್ಟ್ ವಾರ್ 2 ಮೂವಿಯಲ್ಲಿ ಕೀರಾ ಅದ್ವಿನಿ ನೋಡಿದ್ದೆ. ಇದ್ರಲ್ಲೂ ವರ್ಕ್ ಮಾಡ್ತಿದ್ದಾರೆ. ಸೂಪರ್. ಹಣೆ ಮೇಲ್ ಬರ್ತಿರೋ ದುರಂತನಲ್ಲ. ನಿನ್ ಬಿಟ್ಟು ಹೋಗಲ್ಲ ಅಮ್ಮ. ಮುಖ ನೋಡಕ್ಕೆ ಅದೇ ಕೀರಾನ ಅದ್ವಿನಿನೇ ಸ್ವಲ್ಪ ಮೇಕಪ್ ಮಾಡ್ಕೊಂಡು, ಅಂದ್ರೆ ಸರ್ಕಸ್ ಅಲ್ಲಿ ಇರ್ತಾರಲ್ಲ, ಸರ್ಕಸ್ ಅಲ್ಲಿ ಇರೋ ತರ ಕಂಡು. ಇವರು ಕುರೇಶಿ ಅಂತ, ಹುಮಾ ಕುರೇಶಿ ಅಂತ. ಇವ್ರದ್ದು ಲಾಸ್ಟ್ ಮೂವಿ ನನಗೆ ಯಾವ್ದು ಗೊತ್ತಿಲ್ಲ, ಒಟ್ ನೇಮ್ ಗೊತ್ತು, ಹುಮಾ ಕುರೇಶಿ ಅಂತ. ನನಗ್ ತಿಳ್ಕೊಂಡ್ರೆ ಮತ್ತೆ ಕುರೇಶಿ ಅಂತ, ನೀವ್ ಏನಿದೆ ಗೊತ್ತಿಲ್ಲ. ನನ್ನ ಆಸೆ ಏನ್ ಗೊತ್ತ? ಇವರು ನಯನತಾರ, ತಮಿಳ್ ಆಕ್ಟರ್ ನಯನತಾರ ಇವರು. ಇಡೀ ಸಿಟಿನ ನೀನ್ ಆಳ್ಬೇಕು. ಇದು KGF ಚಾಪ್ಟರ್ 2 ಅಲ್ಲಿ ಇತ್ತಲ್ಲ, ಚಾಪ್ಟರ್ 1 ಅಲ್ಲಿ ಅವ್ರ ಅಮ್ಮ ಹೇಳಿರ್ತಾರೆ ಇಡೀ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ನನಗೆ ತಗೊಂಡ್ಕೊಳ್ಬೇಕು ಅಂತ. ಅದೇ ತರ ಇವ್ರು ನಯನತಾರ ಹೇಳ್ತಾವ್ರೆ ಇಡೀ ಸಿಟಿನ ನೀನ್ ಆಳ್ಬೇಕು ಅಂತ. ಮುಂದೆ ನೋಡ್ಕೊಂಡು ಹೋಗೋಣ. ಅದಕ್ಕೆ ಯಶ್ಗೆ ಗನ್ ಹಿಡ್ಕೊಂಡು ನಿಂತ್ಕೊಂಡವ್ರೆ. ನನ್ ಸಿಟಿಗೆ ಬಂದು ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ಇವರೇ ಕುರೇಶಿ, ಹುಮಾ ಕುರೇಶಿ. ನಿನ್ ಕೊನೆಯ ನಯನತಾರನ ಇಟ್ಕೊಂಡು ಇವ್ರೇನೋ ಹೊಸ್ದಾಗೇನೋ ಪ್ಲಾನ್ ಮಾಡ್ತಾವ್ರೆ. ಅಂದ್ರೆ ನಿಮಗೆ ಇಲ್ಲೇ 3 ಜನ ಹೀರೋಯಿನ್ ಬಂದ್ರು. ಕುರೇಶಿ ಒಬ್ರು, ಅದ್ವಿನಿ ಒಬ್ರು, ಮತ್ತೆ ನಯನತಾರ ಒಬ್ರು. ಇಲ್ಲೇ 3 ಜನ ಹೀರೋಯಿನ್ ಬಂದ್ಬಿಟ್ರು. ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ ಇನ್ನೇನು ಟ್ವಿಸ್ಟ್ ಇದೆಯಾ. ಏನು ಜಾಸ್ತಿ ಏನಿಲ್ಲ. ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದ ಗ್ಯಾಂಗ್ಸ್ಟರ್ ಮೂವಿ ಅನ್ನೋದು ಇದಕ್ಕೇನೆ ಅಂತ ಹೇಳೋಣ ಅಂತಿದ್ದೀನಿ.
ಏನಂತ್ಯ? ಇವ್ರು ಯಾರು ಗೊತ್ತಾ? ಇವ್ರ ಹೆಸರು ಸಿಲ್ವಾ ಅಂತ ನನಗೆ ಗೊತ್ತಿರೋದು. ಸಿಲ್ವಾ ಅಂತ ಇವ್ರೊಬ್ಬ ಬ್ರಿಟಿಷ್ ಆಕ್ಟರ್. ಅಷ್ಟೇ ಇನ್ಫಾರ್ಮೇಶನ್ ನನಗೆ ಗೊತ್ತಿರೋದು. ರಾಕಿಂಗ್ ಸ್ಟಾರ್ ಯಶ್. ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತು. ಅವಾಗ್ಲೇ ಗಡ್ಡ, ಮೀಸೆ, ಕೂದ್ಲು ಎಲ್ಲ ಬಿಡ್ಕೊಂಡು ಅದೊಂದು ಲುಕ್. ನೆಕ್ಸ್ಟ್ ಇದು ಒಂಥರ ಲುಕ್. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶ ತರ ಸ್ವಚ್ಛಂದವಾಗಿತ್ತು. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ? ಹೆಣ್ಣಿಗೆ ಅಂದ ಐತ್ರಿ ಚಂದ, ಅಂದಾನೆ ಆಯುಧ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಅಂತ ಡೈಲಾಗ್ ಚೆನ್ನಾಗಿದೆ. ಎಷ್ಟ್ ತಗತ್ತೀಯ? ಓ ಕ್ರೇಜಿ ಹಂಗ್ ಮಾಡ್ಬಿಟ್ಟು ಹೋಗದೇತಿಗೆನೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿ. ಇವ್ರು ಗೊತ್ತಲ್ಲ, ರುಕ್ಮಿಣಿ ವಸಂತ. ಯಾವ್ದ್ರಲ್ಲಿ KGF ಅಲ್ಲೇ ಬೇರೆ ತರ ಕಾಣ್ತಾರೆ, ಕಾಂತಾರದಲ್ಲೇ ಬೇರೆ ತರ ಕಾಣ್ತಾರೆ, ಇದ್ರಲ್ಲೇ ಬೇರೆ ತರ ಕಾಣ್ತಿದ್ರು ರುಕ್ಮಿಣಿ ವಸಂತ. 4 ಜನ ಇರೋ ಇಲ್ಲೇ ಬಂದೋದ್ರು. I'm his regular. Who the hell are you? I'm his permanent. I'm his regular, I'm his permanent. Understand, don't miss the words. Your mouth shut! This was supposed to be my fucking. ಇವರು ಹೆಸರು ಏನಿದೆ? ತಾರಾ. ಇವ್ರ ಹೆಸರು ತಾರಾ. 5 ಜನ ಇರೋ ನನಗೆ. ವಸಂತ. I was hoping to have a civilized conversation. Do I look civilized to you? Hello, Daddy. ಎಷ್ಟು ಇನ್ನೊಂದು ಲುಕ್. ಹೆಲೋ ಡ್ಯಾಡಿ. ಶಾಂತಿಯಿಂದೆಲ್ಲ ಸರಿ ಹೋಗಿದ್ರೆ ಶತಮಾನಗಳಿಂದ ಯುದ್ಧಗಳ ನಡೆದಿತ್ತು. ವಾಯ್ಸ್ ಹುಟ್ಟಲಿಲ್ಲ ಇಂಟಿಗೆ. ಇದು ಹೆಂಗ್ ಕೊನೆ ಆಗತ್ತಂತಾನು ನಿನಗೆ ಗೊತ್ತಲ್ಲ. It's time. I'm coming. This August. Be ready to battle chaos with chaos. ಏನಿದು ನಿನ್ನ ಮಕ್ಕಳ ಮೇಲೆ ಇಟ್ಕೊಂಡು ನಾನು ಸಾಕು. ನೀನ್ ಜೋಕರ್ ಅಲ್ಲ, ಬಾಸ್ಟರ್ಡ್ ಅದು. ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು. ಗೀತು ಮೋಹನ್ ದಾಸ್ ಫಿಲಂ. ಗೀತು ಮೋಹನ್ ದಾಸ್ ಬಂದ್ಬಿಟ್ಟು ಇವರು ಲೇಡಿ ಡೈರೆಕ್ಟರ್. ಇವರು ಹಿಂದಿ ಮತ್ತೆ ಮಲಯಾಳಂ ಅಲ್ಲಿ ಡೈರೆಕ್ಷನ್ ಮಾಡ್ತಿದ್ರು. ಕನ್ನಡದಲ್ಲಿ ಇದೇ ಇವ್ರದ್ದು ಡೆಬ್ಯೂ ಡೈರೆಕ್ಷನ್.
ಅಂದ್ರೆ ಈ ಇದ್ರಲ್ಲಿ ನೋಡ್ಕೊಳ್ಳಿ, ಈ ಸೀನ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಎರಡ್ ತರ ಎಷ್ಟು ತೋರಿಸಿದ್ದಾರೆ ಇಲ್ಲಿ. ಒಂದು ಫುಲ್ ಗಡ್ಡ ಮೀಸೆ ದಾಡಿ ಎಲ್ಲ ಬಿಟ್ಕೊಂಡು, ಇನ್ನೊಂದು ಕ್ಲೀನ್ ಶೇವೇಶ್. ಎರಡು ರೋಲ್ ಇರ್ತಾರೆ ಈ ಮೂವಿಯಲ್ಲಿ. I'm sorry, Daddy. Are you angry at me? ಟಾಕ್ಸಿಕ್, a fairy tale for grown ups. ಏಯ್, ಡಬಲ್ ಆಕ್ಟಿಂಗ್ ಇದು. ಓಕೆ, ಡಬಲ್ ಆಕ್ಟಿಂಗ್ ಮೂವಿ ನೋಡ್ಬಿಟ್ಟಿದೀವಿ. ಈ ಮೂವಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಇವಾಗ ಇತ್ತೀಚೆಗೆ ಒಂದ್ ಸ್ವಲ್ಪ ಮೂವಿ ಬಂದು ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಅಷ್ಟೇ ಇಷ್ಟ ಆಗಿಲ್ಲ. ಇದರಲ್ಲಿ ಡಬಲ್ ಆಕ್ಟಿಂಗ್ ಬೇರೆ ಬೇರೆ ಶೇಡ್ ಅಲ್ಲಿ ಕೊಟ್ಟಿದ್ದಾರೆ, ಇಷ್ಟ ಆಗ್ಬಹುದು. ಟಾಕ್ಸಿಕ್ ಆಕ್ಷನ್ ದ ವರ್ಲ್ಡ್ ಆರ್ 26/8/26 ಇದೇ ಮತ್ತು 26ನೇ ತಾರೀಕು ಬರ್ತಾ ಇದೆ, ನೋಡಿ. ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್, ಡೈರೆಕ್ಷನ್ ಬೈ ಗೀತು ಮೋಹನ್ ದಾಸ್, ವೆಂಕಟ್ ನಾರಾಯಣ್ ಅಂಡ್ ಯಶ್. ಪ್ರೊಡ್ಯೂಸರ್ ಸಮೇತ ಯಶ್ ಆಗಿದ್ದಾರೆ ಇದಕ್ಕೆ. ಲೈಕ್ ನನಗೆ ಅಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಟ್ರೈಲರ್ ಇಷ್ಟ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಗ್ಯಾಂಗ್ಸ್ಟರ್. ಇದು ಗ್ಯಾಂಗ್ಸ್ಟರ್ ಆಗಿ ನಮಗೆ ಟ್ರೈಲರ್ ಅಲ್ಲಿ ಜಾಸ್ತಿ ಕತೆ ತೋರ್ಸಕ್ಕೆ ಆಗಿಲ್ಲ. ಇವರು ಟ್ರೈಲರ್ ಅಲ್ಲಿ ಕತೆ ತೋರ್ಸಿಲ್ಲ ಅಂದ್ರೆ ಆ ಹೇಗದ್ನ ಜಡ್ಜ್ ಮಾಡೋದು, ನಾನು ಯಾವ ಮೂವಿ ಇದು ಅಂತ ನೋಡ್ಕೊಂಡು ಹೋಗಿ ನೋಡೋದು. ಅಂದ್ರೆ ಯಶ್ಗಿರೋ ಫೇಮ್ಗೆ ಮೂವಿ ಓಡುತ್ತೆ, ದೆನ್ ಈ ಟ್ರೈಲರ್ ಬಹಳ ಜನಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ಬೋದು. ನೋಡೋಣ ಟ್ರೈಲರ್ ಸಿನಿಮಾ ಹೇಗ್ ಓಡುತ್ತೆ ಅಂತ. ಯಾಕಂದ್ರೆ ಇದು 26ನೇ ತಾರೀಕೆ ಬರ್ತೈತೆ. ಹಂಗೆ ನಿಮಗೆ ಈ ಟ್ರೈಲರ್ ಬಗ್ಗೆ ಹೇಗೆ ಅನ್ನಿಸ್ತು, ಈ ಟ್ರೈಲರ್ ರಿಯಾಕ್ಷನ್ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿಡಿ. ನೋಡೋಣ, ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆ ಕಮೆಂಟ್ ಮಾಡಿಡಿ. ಓಕೆ ಫ್ರೆಂಡ್ಸ್, ಬಾಯ್.